ಚಿಗುರು ರುಚಿಗೆ ಸ್ವಾಗತ. ಬೆಂಡೆಕಾಯಿ ಪಲ್ಯ ಜೊತೆಗೆ ಚಪಾತಿ ಇಲ್ಲಾಂದ್ರೆ ಅನ್ನ, ಏನ್ ಕಾಂಬಿನೇಷನ್ ಆದ್ರೂ ಎಲ್ಲರೂ ತುಂಬಾ ಇಷ್ಟನೇ ಅಲ್ವಾ? ಬನ್ನಿ ಈ ಬೆಂಡೆಕಾಯಿ ಗೊಜ್ಜು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಿಮ್ಗೆ ಎಷ್ಟು ಬೇಕಷ್ಟು ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ನೋಡಿ ಇದನ್ನ ನಾನು ಮಧ್ಯಕ್ಕೆ ಹೋಳ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಾನು ಅದಕ್ಕೆ ಮಸಾಲೆ ರುಬ್ಬಿರೋ ಮಸಾಲೆನ ಅದಕ್ಕೆ ಫಿಲ್ ಮಾಡ್ಬೇಕಾಗತ್ತೆ. ನೋಡಿ ಇದು ಮಸಾಲಾ ಐಟಮ್‌ಗೆ ಇಟ್ಕೊಂಡಿರೋದು ಪದಾರ್ಥಗಳು. ಪದಾರ್ಥ ಲಿಸ್ಟ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ದಯವಿಟ್ಟು ನೀವು ಓದ್ಕೊಳ್ಳಿ ಅದನ್ನ. ನೋಡಿ ಈ ಈ ಮಸಾಲಾನೆಲ್ಲಾನು ನಾವು ಹೆಚ್ಚಿಟ್ಕೊಂಡಿದೀವಲ್ಲ ಬೆಂಡೆಕಾಯಿ, ಇದಕ್ಕೆ ನಾವು ಸ್ಟಫ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ಒಂದು ಬಾಣಲಿಗೆ ಒಂಚೂರು ಎಣ್ಣೆ ಹಾಕೊಂಡು ಮಸಾಲೆ ಸ್ಟಫ್ ಮಾಡಿರೋ ಬೆಂಡೆಕಾಯಿನೆಲ್ಲ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಂದ್ರೆ ಸಾಕು. ಮತ್ತೆ ನಮ್ಗೆ ಉಳಿದಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಪುಡಿ ಹಾಕೊಳ್ಳಿ ಖಾರಕ್ಕೆ, ಉಪ್ಪು ಹಾಕೊಳ್ಳಿ ಟೇಸ್ಟ್ಗೆ, ಒಂಚೂರು ಪೆಪ್ಪರ್ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಕೊಂಡು ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಅದನ್ನು ಸರ್ವ್ ಮಾಡಿ. ನೋಡಿ ಎಷ್ಟು ಈಸಿ ಆಗೋಯ್ತಲ್ವಾ? ದಯವಿಟ್ಟು ನಿಮ್ಗೆ ಈ ಬೆಂಡೆಕಾಯಿ ಗೊಜ್ಜು ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.